कृपासमुद्रं सुमुखं त्रिनेत्रं जटाधरं पार्वतीवामभागं सदाशिवं रुद्रमनन्तरूपं चिदंबरेशं हृदि भावयामि. ಶ್ರಾವಣಮಾಸದ ಪವಿತ್ರ ಸೋಮವಾರದಂದು ರಜತ ಪಲ್ಲಕ್ಕಿಯ ಉತ್ಸವದ ಶುಭ ಸಂದರ್ಭದಲ್ಲಿ ಸೇರಿರುವಂತಹ ಸಮಸ್ತ ಸದ್ಭಕ್ತರಿಗೆ ಚಿದಂಬರ ಮಹಾಸ್ವಾಮಿಯವರ ಸ್ಮರಣಪೂರ್ವಕ ಆಶೀರ್ವಾದಗಳು. ಆತ್ಮೀಯ ಸದ್ಭಕ್ತರೇ, ನಮ್ಮ ಜೀವನದಲ್ಲಿ ಬಂದೊದಗುವಂತಹ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿ ನಮ್ಮ ಜೀವನದೊಳಗೆ ಸಂತೋಷವನ್ನುಂಟು ಮಾಡುವಂತಹ ಈ ಕ್ಷೇತ್ರದ ಅಧಿಷ್ಠಾನ ದೇವತೆಯಾದಂತಹ ಚಿದಂಬರ ಮಹಾಸ್ವಾಮಿಯವರ ಮನೆತನದ ಪೂರ್ವ ಇತಿಹಾಸವನ್ನು ಇವತ್ತು ನಾವು ಶ್ರವಣ ಮಾಡೋಣ. ಯಾಕೆ ಅಂತ ಕೇಳಿದ್ರೆ, ಚಿದಂಬರ ಮಹಾಸ್ವಾಮಿಯವರ ಲೀಲೆಗಳನ್ನು ನಾವು ಶ್ರವಣ ಮಾಡುವುದರಿಂದ ನಮಗೆಷ್ಟು ಪುಣ್ಯ ಸಂಪಾದನೆ ಆಗ್ತದೋ ಅಷ್ಟೇ ಸಮನಾದಂತಹ ಪುಣ್ಯ ನಾವು ತಪಸ್ವಿ ಮಾರ್ಥಾಂಡ ದೀಕ್ಷಿತರ ಒಂದು ಜೀವನ ಚರಿತ್ರೆಯನ್ನು ನಾವು ಶ್ರವಣ ಮಾಡೋದರಿಂದ ಆ ಪುಣ್ಯ ನಮಗೆ ಪ್ರಾಪ್ತ ಆಗ್ತದೆ. ಚಿದಂಬರ ಮಹಾಸ್ವಾಮಿಯವರ ತಂದೆಯವರಾದಂತಹ ಮಾರ್ಥಾಂಡ ದೀಕ್ಷಿತರು ಮೂಲತಃ ಗೋಠೆ ಗ್ರಾಮದವರು, ವಿಜಾಪುರ ಜಿಲ್ಲೆಯ ಗೋಠೆ ಗ್ರಾಮದವರು. ಈ ಒಂದು ಮನೆತನದ ಮೂಲ ಪುರುಷರು ನಾಗೇಶ ಭಟ್ಟರು ಅಂಥೇಳಿ, ತದನಂತರ ಶಂಕರ ಭಟ್ಟರು, ತದನಂತರ ತಿರುಮಲ ಭಟ್ಟರು ಅಥವಾ ತ್ರ್ಯಂಬಕ ಭಟ್ಟರು. ತ್ರ್ಯಂಬಕ ಭಟ್ಟರ ಸುಪುತ್ರರೇ ತಪಸ್ವಿ ಮಾರ್ಥಾಂಡ ದೀಕ್ಷಿತರು. ಆ ತಿರುಮಲ ಭಟ್ಟರಿಗೆ 4 ಜನ ಸುಪುತ್ರರಿದ್ದಾರೆ. ಅದರಲ್ಲಿ ಹಿರಿಯರಾದವರೇ ಪೂಜ್ಯ ಮಾರ್ಥಾಂಡ ದೀಕ್ಷಿತರು. ಮಹಾಸ್ವಾಮಿಯವರ ತಂದೆಯವರಾದಂತಹ ಪೂಜ್ಯ ಮಾರ್ಥಾಂಡ ದೀಕ್ಷಿತರೇ ಹಿರಿಯರಾದವರು. ಎರಡನೇದವರು ನಾಗೇಶ ಭಟ್ಟರು. ಮೂರನೇದವರು ಅನಂತ ಭಟ್ಟರು. 4ನೇ ಕಿರಿ ಸುಪುತ್ರರು ಲಿಂಗಾ ಭಟ್ಟರು. ಆ ತಿರುಮಲ ಭಟ್ಟರಿಗೆ ಸದ್ವಿಚಾರವಂತರಾದಂತಹ, ಸದಾಚಾರಶೀಲರಾದಂತಹ, ಸದ್ಧರ್ಮಪರಾಯಣರಾದಂತಹ ಈ 4 ಜನ ಸುಪುತ್ರರಿರ್ತಾರೆ. ತಿರುಮಲ ಭಟ್ಟರಿಗೆ ಒಂದು ಮಹದ್ ಇಚ್ಛಾ ಆಕಾಂಕ್ಷೆ ಆಗ್ತದೆ. ಆ ಒಂದು ಮನೆತನ ಹೆಂಗದ ಅಂತಂದ್ರೆ, ವೇದಶಾಸ್ತ್ರ ಪಾರಂಗತರಾಗಿ ಧರ್ಮಾಚರಣೆ ರತರಾದಂತಹ, ಯಾವ ರೀತಿಯಾಗಿ ಧರ್ಮ ವೇದೋಪನಿಷತ್ತುಗಳಲ್ಲಿ ಬೋಧನೆಯನ್ನು ಮಾಡಿದ್ದಾರೆ, ಯಾವ ರೀತಿಯಾಗಿ ನಮ್ಮ ಜೀವನವನ್ನು ನಡೆಸಬೇಕು ಅನ್ನುವಂತಹ ಸಮಸ್ತ ವಿಚಾರಗಳನ್ನು ತಿಳ್ಕೊಂಡು ಅಳವಡಿಸಿಕೊಂಡು ಬಂದಂತಹ ಒಂದು ಪರಂಪರೆ. ಅಂತಹ ಒಂದು ಶ್ರೇಷ್ಠ ಪರಂಪರೆ ಒಳಗೆ ಮಾರ್ಥಾಂಡ ದೀಕ್ಷಿತರ ಒಂದು ಅವತಾರ ಆಗ್ತದೆ. ಮಾರ್ಥಾಂಡ ದೀಕ್ಷಿತರಿಗೆ ಒಂದು ಸಂಕಲ್ಪ ಆಗ್ತದೆ. ಅವರ ತಂದೆಯವರಿಗೆ ಒಂದು ಇಚ್ಛಾ ಆಗ್ತದೆ, ನಮ್ಮ ಹಿರಿಯ ಮಗನಾದಂತಹ ಮಾರ್ಥಾಂಡನನ್ನು 4 ಚತುರ್ವೇದ ಪಂಡಿತನನ್ನಾಗಿ ಮಾಡಿ, ಷಟ್ಶಾಸ್ತ್ರಗಳನ್ನು ಅಭ್ಯಾಸ ಮಾಡಿಸಿ, ಕಾಶಿಯಲ್ಲಿ ಪ್ರಕಾಂಡ ಪಂಡಿತರಿಗೆ ಎದುರಿಗೆ ಅವರನ್ನು ಪ್ರಕಾಶಮಾನರಾಗಿ ಮಾಡಬೇಕು ಅಂಥೇಳಿ ಮಹಾದಿಚ್ಛೆ ಇರ್ತದೆ. ಆದರೆ ತಿರುಮಲ ಭಟ್ಟರಿಗೆ ಆಗಲೇ ವಯಸ್ಸಾಗಿರ್ತದೆ. ಮಾರ್ಥಾಂಡ ಭಟ್ಟರನ್ನು ಕಾಶಿಗೆ ಕಳಿಸಿ ವಿದ್ಯಾಭ್ಯಾಸವನ್ನು ಮಾಡಿಸುವಷ್ಟು ಅವರಿಗೆ ವಯಸ್ಸು ಇರುವುದಿಲ್ಲ. ಆಗಲೇ ಸಾಕಷ್ಟು ವಯಸ್ಸಾಗಿರ್ತದೆ ಅವರಿಗೆ. ಆದರೆ ಆ ಒಂದು ಇಚ್ಛೆ ಅವರಲ್ಲಿ ಇರ್ತದೆ, ಮಾರ್ಥಾಂಡ ಭಟ್ಟರನ್ನು ಪ್ರಕಾಂಡ ಪಂಡಿತರನ್ನಾಗಿ ಮಾಡಬೇಕು, ಅವರನ್ನು ಸಮಸ್ತ ಜನರ ಮುಂದೆ ಪ್ರಕಾಶಮಾನನಾಗಿ ಮಾಡಬೇಕು ಅನ್ನೋ ಮಹದಿಚ್ಛೆ ಅವರಲ್ಲಿ ಇರ್ತದೆ. ಆದರೆ ದೈವವಶಾತ್ ಅವರು ವಿಧಿವಶರಾಗಿ ಬಿಡ್ತಾರೆ.
ತ್ರಂಬಕ ಭಟ್ಟರು. ಆ ಒಂದು ಇಚ್ಛೆ ಹಾಗೆ ಉಳಿತದೆ. ತದನಂತರದೊಳಗೆ ಮಾರ್ತಾಂಡ ಭಟ್ಟರು ತಮ್ಮ ಸಮಸ್ತ ಮನೆತನದ ಜವಾಬ್ದಾರಿಯನ್ನು ನಡೆಸ್ಕೊಂಡು ಹೋಗ್ತಿರ್ತಾರೆ. ಒಂದು ದಿವಸ ಏನಾಗ್ತದೆ ಅಂತ ಕೇಳಿದರೆ, ಹಾಗೆ ಹಾಗೆ ಆ ಪದ್ಧತಿ ಹೇಗಿತ್ತು ಅಂತಂದರೆ ಜ್ಯೋತಿಷ್ಯ ಪರಂಪರೆ ಅದು. ಪ್ರತಿಯೊಬ್ಬ ಭಕ್ತರ ಮನೆಗೆ ಹೋಗಿ ತಮ್ಮದೇನು ಪ್ರಶ್ನೆಯನ್ನು ಮಾಡಿರ್ತಾರೆ, ಆ ಪ್ರಶ್ನೆಗಳಿಗೆ ಪರಿಹಾರವನ್ನು ಕೊಟ್ಟು ಅದರಿಂದ ಸಂತೃಪ್ತರಾದಂತಹ ಜನರು ಅವರಿಗೇನು ಕಾಣಿಕೆಯನ್ನು ಕೊಡ್ತಾರೆ, ಧಾನ್ಯ ರೂಪವಾಗಲಿ ಇನ್ಯಾವುದೋ ವಸ್ತು ರೂಪವಾಗಲಿ ಕೊಟ್ಟಂತಹ ಧಾನ್ಯ ರೂಪವನ್ನು ತಗೊಂಡು ತಮ್ಮ ಜೀವನವನ್ನು ನಡೆಸುವಂತಹ ಒಂದು ಕಷ್ಟ ಕಾಲ ಅದು. ಅಂಥ ಒಂದು ಕಷ್ಟ ಕಾಲದೊಳಗೆ ಒಂದು ದಿವಸ ಒಬ್ಬ ರೈತನ ಮನೆಗೆ ಹೋಗಿರ್ತಾರೆ ಅವರು. ಅಲ್ಲಿ ಹೋದಾಗ ಆ ರೈತ ಜೋಳದ ಕಾಳುಗಳನ್ನು ಅವರ ಜೋಳಿಗೆ ಹಾಕ್ತಾನೆ. ಅವ್ರ ಜೋಳಿಗೆ ಹಾಕಿಸ್ಕೋ ಸಮಯದೊಳಗೆ ಏನಾಗ್ತದೆ ಅಂತಂದರೆ, ಒಂದು ಕಾಕತಾಳೀಯ ನ್ಯಾಯ ಅಂತ ಬರ್ತದೆ. ಹೆಂಗಂತಂದ್ರೆ, ಕಾಗೆ ಹೋಗಿ ಗಿಡದ ಮೇಲೆ ಕುಡಿದುಕೋ ಟೊಂಗಿ ಮುರಿದುಕೋ ಸರಿ ಹೋತು ಅಂತಾರಲ್ಲ, ಹಂಗೆ ಆ ಜೋಳದ ಜೊತೆ ಅವ್ರಿಗೆ ಬಕ್ಕರಿ ರೊಟ್ಟಿನ ತುಂಡು ಇರ್ತಾವಲ್ಲ, ಆ ಚೂರು ಆ ಜೋಳದೊಳಗೆ ಸೇರ್ಕೊಂಡ್ಬಿಡ್ತದೆ. ಇದನ್ನು ನೋಡಿದಂತಹ ಮಾರ್ತಾಂಡ ದೀಕ್ಷಿತರಿಗೆ ಮನಸ್ಸು ಪರಿವರ್ತನೆ ಆಗ್ತದೆ. ಏನಿದು ಭಗವಂತನ ಇಚ್ಛೆ? ಇದರಿಂದ ಅವ್ರ ಮನಸ್ಸು ಪರಿವರ್ತನೆ ಆಗಿ ಅವ್ರೇನು ವಿಚಾರ ಮಾಡ್ತಾರೆ ಅಂತಂದ್ರೆ, ಈ ಯಾವುದೇ ಲೌಕಿಕವಾದಂತಹ ಒಂದು ಪರಂಪರೆ ಇವನ್ನೆಲ್ಲ ಬಿಟ್ಟು ನಮ್ಮ ತಂದೆಯವರ ಇಚ್ಛೆಯನ್ನು ನಾನು ಪೂರ್ಣ ಮಾಡಬೇಕು ಅಂಥೇಳಿ ಕಾಶಿಗೆ ಹೊರಟುಬಿಡ್ತಾರೆ. ಈ ವಿಷಯನ ಮನೆಗೆ ಯಾರಿಗೂ ತಿಳಿಸಂಗಿಲ್ಲ ಅವರು. ಆ ಜೋಳವನ್ನು ಅದೇ ರೈತನ ಮನೆಯೊಳಗಿಟ್ಟು ತಾವೊಬ್ಬರೇ ಮನೆಯೊಳಗೆ ಯಾರಿಗೂ ಹೇಳದೆ ಕಾಶಿ ಮಾರ್ಗವನ್ನು ಹಿಡಿದುಬಿಡ್ತಾರೆ. ಆವಾಗ ಕಾಶಿಗೆ ಹೋಗ್ತಾ ಮೊದಲು ಕುಲಸ್ವಾಮಿಯಾದಂತಹ ಮಾರ್ತಾಂಡ ಭೈರವನ ದರ್ಶನವನ್ನು ಮಾಡ್ತಾರೆ. ಅನಂತರ ಪಂಢರಪುರಕ್ಕೆ ಹೋಗಿ ಪಂಢರಿನಾಥನ ದರ್ಶನವನ್ನು ಮಾಡಿ ಅನಂತರ ಅವರು ಕಾಶಿ ಮಾರ್ಗವನ್ನು ಹಿಡಿತಾರೆ. ಅಲ್ಲಿ ಹೋಗಿ ಮಧುಕರಿ ವೃತ್ತಿ ಅಂತ ಕರೀತಾರೆ. ಅಂದರೆ ಅವತ್ತೇನು ನಮ್ಮ ಅನ್ನಕ್ಕೆ ನಿತ್ಯ ಆಗೋಷ್ಟು ಪ್ರಸಾದವನ್ನು ಮಧುಕರಿ ಬೇಡಿ ಇಸ್ಕೊಳ್ಳುವಂಥದ್ದು. ಏನು ನಾವು ಉಪನಯನ ಸಮಯದೊಳಗೆ ನಾವು ಮಾತೃಭಿಕ್ಷಾ ಅಂತ ಕರೀತಾರೆ ನೋಡ್ರಿ. ಪ್ರತಿಯೊಬ್ಬನ ಬಟುವಾದಂಥವನು ಪ್ರತಿಯೊಬ್ಬರ ಬ್ರಾಹ್ಮಣರ ಹತ್ರ ಹೋಗಿ ಭವತಿ ಭಿಕ್ಷಾಂದೇಹಿ ಅಂತೇಳಿ ಏನು ಅನ್ನವನ್ನು ಸ್ವೀಕರಿಸುವಂಥ ಪದ್ಧತಿ ಅದಲ್ಲ, ಆ ಪ್ರಕಾರವಾಗಿ ಅವರು ಮಧುಕರಿಯನ್ನು ಬೇಡಿ ಅಲ್ಲಿ ತಮ್ಮ ಜೀವನವನ್ನು ಸಾಗಿಸ್ತಿರ್ತಾರೆ ಮಾರ್ತಾಂಡ ದೀಕ್ಷಿತರು. ಅಂಥ ಸಮಯದೊಳಗೆ ಅವ್ರ ಜೊತೆ ಇನ್ನೊಬ್ಬರ ಜೊತೆ ಕೂಡ್ತಾರೆ, ಅನಂತಪುರದ ಅನಂತ ಭಟ್ರು ಅಂಥೇಳಿ. ಅವ್ರ ಜೊತೆ ಕೂಡಿ ಇಬ್ಬರೂ ಕೂಡ ಯೋಗ್ಯ ಗುರುವನ್ನು ಆಶ್ರಯಿಸಬೇಕು, ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅಂಥೇಳಿ ಅಪೇಕ್ಷೆ ಪಟ್ಟು ಇಬ್ಬರೂ ಕೂಡ ಅಲ್ಲಿ ಕಾಶಿಯ ಒಂದು ದಿವ್ಯ ಸಾನ್ನಿಧ್ಯ ಒಳಗೆ, ವಿಶ್ವೇಶ್ವರನ ಸಾನ್ನಿಧ್ಯ ಒಳಗೆ ಗುರುಗಳನ್ನು ಗುರುಗಳ ಒಂದು ಆಕಾಂಕ್ಷೆ ಪಟ್ಟು ಗುರುಗಳನ್ನು ನಾವು ಬಯಸಬೇಕು, ಗುರುಗಳನ್ನು ನಾವು ಪಡಿಬೇಕು ಅಂಥೇಳಿ ಮಹದಿಚ್ಛೆಯನ್ನು ಇಟ್ಟುಕೊಂಡು ಅವರಿಬ್ಬರೂ ಕೂಡ ಕಾಲಕ್ರಮೇಣ ಕಾಲದಲ್ಲಿ ವ್ಯತೀತ ಮಾಡ್ತಿರ್ಬೇಕಾದ್ರೆ ಒಂದು ದಿವಸ ಗಂಗಾ ಸ್ನಾನವನ್ನು ಮಾಡಿ ಹೊರಗೆ ಬರಬೇಕಾದ್ರೆ ತೇಜಸ್ಪುಂಜರಾದಂತಹ ತಪೋನಿಷ್ಠರಾದಂತಹ ಒಬ್ಬ ವ್ಯಕ್ತಿ ಅವರಿಗೆ ದರ್ಶನ ಆಗ್ತದೆ. ಆವಾಗ ಅವರು ಅವರನ್ನು ನೋಡಿ ಅವ್ರ ಮನಸ್ಪರಿವರ್ತನೆ ಆಗಿಬಿಡ್ತದೆ. ಯಾಕಂದರೆ ನಾವು ಹೇಗೆ ನಮ್ಮ ಗುರು ಅಂತ ನಾವು ಹೆಂಗೆ ಆರಿಸಬೇಕು ಅಂತಂದ್ರೆ, ನಾವು ಯಾರನ್ನು ನೋಡಿದಾಗ ನಮ್ಮ ಮನಸ್ಸು ಪರಿವರ್ತನೆ ಆಗ್ತದೆ, ಅವರೇ ನಮ್ಮ ಗುರು. ಅಂತಹ ಒಂದು ಅಂತಃಕರಣ ಶುದ್ಧಿ, ಮನಸ್ಸು ಶುದ್ಧಿ ಆ ವ್ಯಕ್ತಿಯನ್ನು ನೋಡಿದಾಗ ಅವರಿಗೆ ಆಗ್ತದೆ. ಆವಾಗ ಅವರಿಬ್ಬರೂ ಕೂಡ ದೀರ್ಘದಂಡ ನಮಸ್ಕಾರವನ್ನು ಮಾಡಿ ಆ ಗುರುಗಳನ್ನು ಪ್ರಾರ್ಥನೆ ಮಾಡ್ಕೋತಾರೆ. ನೀವು ನಮ್ಮ ಉದ್ಧಾರ ಮಾಡಬೇಕು, ನಮಗೆ ತತ್ವೋಪದೇಶವನ್ನು ಮಾಡಬೇಕು ಅಂಥೇಳಿ ಆ ಇಬ್ಬರೂ ಕೂಡ ಆ ಗುರುಗಳ ಪಾದಕ್ಕೆ ಮಸ್ತಕವನ್ನು ಇಟ್ಟಾಗ ಅವರು ಗುರುಗಳು ಹೇಳ್ತಾರೆ ತಥಾಸ್ತು ಅಂತ ಹೇಳ್ತಾರೆ. ನೀವು ನಮ್ಮ ಶಿಷ್ಯರನ್ನಾಗಿ ಸ್ವೀಕರಿಸಬೇಕು ನಮ್ಮನ್ನು ಅಂತ ಅವ್ರು ಪ್ರಾರ್ಥನೆ ಮಾಡ್ಕೊಂಡಾಗ ಆಯಿತು ಅಂಥೇಳಿ ಅವ್ರು ನಿಮ್ಮ ಶಿಷ್ಯರನ್ನಾಗಿ ಸ್ವೀಕರಿಸಿದ್ದೇನೆ ಅಂತ ಹೇಳ್ತಾರೆ. ನಂತರದೊಳಗೆ ಆ ಇಬ್ಬರೂ ಕೂಡ ಆ ಗುರುಗಳ ಹೆಸರೇನಂತಂದ್ರೆ ಸ್ವಯಂ ಪ್ರಕಾಶ ಗುರುಗಳು. ಯಾಕಂದರೆ ಬ್ರಹ್ಮನಿಷ್ಠ ಯತಿಗಳವರು, ತಪೋನಿಷ್ಠರು, ಬ್ರಹ್ಮನಿಷ್ಠರು, ತೇಜಸ್ಪುಂಜರಾದಂತಹ ಗುರುಗಳನ್ನು ನೋಡಿದ ತಕ್ಷಣ ಅವ್ರ ಮನಃಪರಿವರ್ತನೆ ಆಗ್ತದೆ.
ಅಂತಹ ಒಂದು ಯೋಗ್ಯ ಗುರುಗಳನ್ನು ಆಶ್ರಯಿಸಿ ನೀವು ನಮಗೆ ಶಿಷ್ಯತ್ವವನ್ನು ಕೊಟ್ಟು ನಮ್ಮನ್ನು ಹರಿಸಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡಾಗ ಆ ಗುರುಗಳು ಆಯಿತು ಅಂಥೇಳಿ ಅವರಿಗೆ ತಥಾಸ್ತು ಅಂಥೇಳಿ ಅನುಗ್ರಹ ಮಾಡ್ತಾರೆ. ನಂತರದಲ್ಲಿ ಅವರಿಗೆ ಪಾಠ ಪ್ರವಚನಾದಿಗಳು ಪ್ರಾರಂಭ ಆದಾಗ ಒಂದು ಪರೀಕ್ಷೆ ಆಗ್ತದೆ ಅವ್ರಿಗೆ. ನಮ್ಮ ಸನಾತನ ಪರಂಪರೆ ಒಳಗೆ ಒಂದು ಕ್ರಮ ಅದ. ಯಾರಾದರೂ ಒಬ್ಬ ಶಿಷ್ಯ ಗುರುವನ್ನಾಗಿ ಒಬ್ಬರು ಆರಿಸ್ಕೊಂಡಾನ ಅಂತಂದ್ರೆ ಆ ಗುರುವಿನಿಂದ ಶಿಷ್ಯನಿಗೆ ಒಂದು ಪರೀಕ್ಷೆ ಕಾಯ್ದಿರ್ತದೆ. ಅದು ಯಾವಾಗ ಬರ್ತದೆ ಹೇಳಲಿಕ್ಕೆ ಬರೋದಿಲ್ಲ. ಆ ಒಂದು ಪರೀಕ್ಷಾ ಕಾಲ ಇವರಿಗೆ ಬಂದು ಒದಗ್ತದೆ. ಆ ಸ್ವಯಂ ಪ್ರಕಾಶ ಗುರುಗಳ ಆಶ್ರಮದೊಳಗೆ ಸಾವಿರಾರು ಜನ ಶಿಷ್ಯರಿರ್ತಾರೆ, ಎಲ್ಲಿಂದನೋ ಬಂದಿರ್ತಾರೆ. ಅಂಥ ಸಾವಿರಾರು ಜನ ಶಿಷ್ಯರೊಳಗೆ ಈ ಇಬ್ಬರೂ ಕೂಡ ಭಾಗಿಯಾಗಿರ್ತಾರೆ. ಒಮ್ಮೆ ಇಂಥ ಪರೀಕ್ಷಾ ಕಾಲ ಬರ್ತದಲ್ಲ, ಆ ಗುರುಗಳು ಹೇಳ್ತಾರೆ, ಒಮ್ಮೆ ಇದ್ದಕ್ಕಿದ್ದಂಗನ, ಯಾಕಂದರೆ ಗುರುಗಳು ಸಾಮಾನ್ಯ ಗುರುಗಳಲ್ಲ, ಅವರು ತಪೋನಿಷ್ಠರವರು, ಸದಾತ್ಮಧ್ಯಾನನಿಷ್ಠರವರು, ಸದಾ ತಪಸ್ಸಿನಲ್ಲಿಯೇ ತಮ್ಮ ಕಾಲವನ್ನು ಕಳೆಯುವಂಥವರು. ಅವ್ರೇನು ಮಾಡ್ತಾರೆ, ಒಂದು ದಿವಸ ತಮ್ಮ ಯೋಗ ಬಲದಿಂದ ತಮ್ಮ ತಪಶಕ್ತಿಯಿಂದ ಏನು ಮಾಡ್ತಾರೆ, ತಮ್ಮ ಮೈತುಂಬ ಕಿವುಗುಳಿಗಳನ್ನು ಮಾಡ್ಕೊಂಡ್ಬಿಡ್ತಾರೆ. ಅವರು ಕಿವಿಗೆಲ್ಲ ದುರ್ಗಂಧ ಬಂದು ಸೋರ್ತಿರ್ತದೆ. ಅದನ್ನು ನೋಡಿದರೆ ಅಸಹ್ಯ ಪಡ್ಬೇಕು ಮನುಷ್ಯ. ಅವರ ಹತ್ರ ಯಾರೂ ಹೋಗಬಾರ್ದು. ಅಂಥ ಒಂದು ಪರಿಸ್ಥಿತಿ. ಮೈತುಂಬ ಕಿವುಗುಳ್ಳೆ ಆಗಿ ರಕ್ತದ ಗುಳ್ಳೆಗಳಾಗಿ ಮೈತುಂಬ ಸೋರ್ತಿರ್ತದೆ. ಸೋರುದಲ್ಲ, ದುರ್ಗಂಧನೂ ಬರ್ತಿರ್ತದೆ. ಇಂತಹ ಒಂದು ತಪಶಕ್ತಿಯಿಂದ ತಮ್ಮ ಮೈ ಮೇಲೆ ಬರ್ಸ್ಕೊಂಡ್ಬಿಡ್ತಾರೆ ಅವರು. ಇದನ್ನು ನೋಡಿದಂಥ ಶಿಷ್ಯರು ಗಾಬರಿ ಆಗಿಬಿಡ್ತಾರೆ. ನಮ್ಮ ಗುರುಗಳಿಗೆ ಏನೋ ಆಗ್ಯದ, ಇದನ್ನು ನಾವು ಸರಿಪಡಿಸ್ಬೇಕು ಅಂತೇಳಿ ವಿಚಾರ ಮಾಡ್ತಾರೆ. ವಿಚಾರ ಮಾಡಿ ಒಂದು ದಿವಸ ಹತ್ತಿರದಲ್ಲಿದ್ದಂಥ ರಾಜವೈದ್ಯರನ್ನು ಅವರು ಕರೆಸ್ತಾರೆ. ಕರೆಸಿ ತಮ್ಮ ಗುರುಗಳಿಗೆ ಏನಾಗ್ಯದ ಅನ್ನೋದನ್ನು ತೋರಿಸ್ತಾರೆ. ಅದು ರಾಜವೈದ್ಯರಿಗೆ ಗೊತ್ತಾಗ್ತದೆ. ಇದು ವ್ಯಾಧಿಯಿಂದ ಬಂದಂಥದ್ದು ರೋಗ ಅಲ್ಲ. ಇದು ಮನೋವ್ಯಾಧಿ ಅದ. ಇದು ತಪಸ್ಸಿನಿಂದ ಬಂದಂಥ ಒಂದು ರೋಗ ಅದ. ಇದನ್ನು ನಾವು ಔಷಧಿಗಳಿಂದ ಗುಣಪಡಿಸೋಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಅವ್ರಿಗೆ ರಾಜವೈದ್ಯರಿಗೆ ಗೊತ್ತಾಗ್ತದೆ. ಗುರುಗಳು ಹೇಳ್ತಾರೆ ಅವ್ರಿಗೆ, ಇದು ಶಿಷ್ಯ ಪರೀಕ್ಷಾ ಕಾಲ ಅದ, ನೀವು ಯಾರೂ ಏನು ಹೇಳಲಿಕ್ಕೆ ಹೋಗಬೇಡ್ರಿ ಅಂಥೇಳಿ ಅವ್ರಿಗೆ ಸಮಾಧಾನ ಮಾಡಿ ಕಳಿಸಿಬಿಡ್ತಾರೆ. ಅವಾಗ ರಾಜವೈದ್ಯರು ಹೇಳ್ತಾರೆ, ಅದ್ರಾಗ ಕಿವು ಜೊತೆಗೆ ದುರ್ಗಂಧ ಜೊತೆಗೆ ಏನಿರ್ತಂತ ಒಳಗೆ ಹುಳ ಬೇರೆ ಇರ್ತಾವೆ. ಅವು ಕಿವು ಗುಳ್ಳೆ ಒಳಗೆ ಜೊತೆ ಹುಳನೂ ಇರ್ತಾವೆ. ಅದಕ್ಕೆ ರಾಜವೈದ್ಯರು ಹೇಳ್ತಾರೆ, ಈ ರೋಗವನ್ನು ನೀವು ಗುಣಪಡಿಸ್ಬೇಕು ಅಂತಂದ್ರೆ ತಮ್ಮ ಬಾಯಿಂದ ಸ್ವಚ್ಛ ಮಾಡಬೇಕು. ನೀವು ದುರ್ಗಂಧದಿಂದ ಸೋರುತ್ತಿರುವಂತಹ ಏನು ಕಿವು ಗುಳ್ಳೆ ಒಳಗೆ ಹುಳ ಅವಲ್ಲ, ಅವನು ಬಾಯಿಂದ ಸ್ವಚ್ಛ ಮಾಡಿ ನೀವು ಬಾಯಿಂದ ಹುಳ ತೆಗಿಬೇಕು ಅಂತ ಹೇಳ್ತಾರೆ ಅವರು. ಈ ಒಂದು ವಿಚಾರವನ್ನು ಕೇಳಿದ ಕೂಡಲೇ ಎಲ್ಲ ಶಿಷ್ಯ ಮರೆಸಿ ಓಡಿ ಹೋಗ್ಬಿಟ್ಟಿದ್ದಾರೆ ಆಶ್ರಮದಿಂದ. ಸಾವಿರಾರು ವಿದ್ಯಾರ್ಥಿಗಳಿಂದ ತುಂಬಿದಂಥ ಆಶ್ರಮ. ಏನು ರಾಜವೈದ್ಯರು ಈ ಕಿವುಗುಳ್ಳೆ ಒಳಗಿರುವಂಥ ಹುಳುಗಳನ್ನು, ಈ ರಕ್ತದಿಂದ ತುಂಬಿದಂಥ ಕಿವನ್ನು ನೀವು ಬಾಯಿಂದ ತೆಗೆದು ಸ್ವಚ್ಛ ಮಾಡಬೇಕು ಅಂತ ಹೇಳಿದ ಕೂಡಲೇ ಮರುದಿವಸ ಯಾರ್ಯಾರು ಇರೋದಿಲ್ಲ, ಅಲ್ಲಿ ಎಲ್ಲ ಖಾಲಿ ಆಗಿಬಿಡ್ತದೆ. ಆವಾಗ ಅಲ್ಲಿ ಕೆಲವು ಜನ ಮಾತ್ರ ಶಿಷ್ಯರಿರ್ತಾರೆ. ಅದರೊಳಗೆ ಮಹಾಸ್ವಾಮಿಯ ತಂದೆಯವರಾದಂತಹ ತಪಸ್ವಿ ಮಾರ್ಥಾಂಡ ದೀಕ್ಷಿತರು, ಜೊತೆಗೆ ಅನಂತ ಭಟ್ಟರು. ಈಗ ನಾವು ಹಳೆ ಹುಬ್ಬಳ್ಳಿ ಒಳಗೆ ಅದ ನೋಡ್ರಿ, ಕೃಷ್ಣೇಂದ್ರ ಸ್ವಾಮಿಗಳ ಮಠ ಅಂತದ. ಅವರು ಪೂರ್ವದೊಳಗೆ ಅನಂತ ಭಟ್ಟರು. ಅವರು ಮಹಾಸ್ವಾಮಿ ತಂದೆಯವರು ಸಮಕಾಲೀನ ಒಂದೇ ಗುರುವಿನ ಶಿಷ್ಯರವರು. ಅವರಿಬ್ಬರು ಅಲ್ಲಿರ್ತಾರೆ. ಅಲ್ಲಿದ್ದು ಅನನ್ಯ ಭಕ್ತಿಭಾವದಿಂದ ಗುರುಗಳ ಸೇವೆಯನ್ನು ಮಾಡ್ತಾರೆ ಅವರು. ಯಾಕಂದ್ರೆ ಅವರೇನು ರಾಜವೈದ್ಯರು ಹೇಳಿರ್ತಾರಲ್ಲ, ತಮ್ಮ ಸೋರುತ್ತಿರುವಂತಹ ದುರ್ಗಂಧದಿಂದ ಕೂಡಿರುವಂತಹ ಕಿವುಗಳನ್ನು ತಮ್ಮ ಬಾಯಿಂದ ಸ್ವಚ್ಛ ಮಾಡಿ ಆ ಹುಳುಗಳನ್ನು ತೆಗಿತಾರೆ. ಅಂತಹ ಒಂದು ಗುರುಭಕ್ತಿಯನ್ನು ಇಟ್ಟುಕೊಂಡು ಅವರು ಗುರುಸೇವೆಯನ್ನು ಮಾಡ್ತಾರೆ. ಯಾಕಂದ್ರೆ ನಮ್ಮ ಪರಂಪರೆ ಒಳಗೆ ಗುರುವಿಗೆ ಬಹಳ ಮಹತ್ವದ ಒಂದು ಶ್ಲೋಕ ಬರ್ತದೆ. ಒಮ್ಮೆ ಪಾರ್ವತಿ ಶಿವನಿಗೆ ಪ್ರಶ್ನೆ ಮಾಡ್ತಾಳೆ, ಪ್ರತಿಯೊಬ್ಬ ಮನುಷ್ಯನಾದವನು ಜೀವನದೊಳಗೆ ಉದ್ಧಾರ ಆಗಬೇಕು ಅಂದರೆ ನಾವು ಏನು ಮಾಡಬೇಕು, ನಾವು ಯಾರನ್ನು ಆಶ್ರಯಿಸಬೇಕು ಅಂತ ಕೇಳಿದಾಗ ಶಿವ ಪಾರ್ವತಿಗೆ ಹೇಳ್ತಾನೆ, ಯಾರು ಗುರುವನ್ನು ಆಶ್ರಯಿಸ್ತಾರೆ, ಯಾರು ಗುರುವಿನಲ್ಲಿ ಅನನ್ಯಪೂರ್ವವಾದಂತಹ ಭಕ್ತಿಯನ್ನು ಇಟ್ಟಿರ್ತಾರೆ, ಅವರು ಈ ಜೀವನವನ್ನು ಸಾರ್ಥಕ ಮಾಡ್ಕೋತಾರೆ. ಆವಾಗ ಆ ಪರಶಿವ ಗುರುವಿನ ಲಕ್ಷಣವನ್ನು ಹೇಳ್ತಿರ್ತಾನೆ. ಗುರು ಅಂದರೆ ಯಾರು?
ಗುರುವಿನ ಲಕ್ಷಣ ಏನು, ಗುರು ಹೇಗಿರ್ತಾನ, ನಾವು ಶಿಷ್ಯರಾದವರು ಹೇಗಿರಬೇಕು ಅಂತ ಕೇಳಿದಾಗ ಶಿವ ಒಂದು ಮಾತು ಹೇಳ್ತಾನೆ, ಗುರೋರ್ಹಿತಂ ಹಿ ಕರ್ತವ್ಯಂ ಮನೋವಾ ಕಾಯಕರ್ಮಭಿ ಅಹಿತಾಕರಣಾದ್ದೇವಿ ವಿಷ್ಟಾಯಾಮ್ ಜಾಯತೆ ಕ್ರಿಮಿ ಅಂತ ಹೇಳ್ತಾನೆ. ಅಂದರೆ ನಾವು ಯಾರನ್ನ ಗುರುವನ್ನಾಗಿ ಸ್ವೀಕರಿಸುತ್ತೇವೆ, ಇವರು ನಮ್ಮ ಗುರು ಅಂಥೇಳಿ ನಾವು ಯಾರನ್ನು ನಾವು ಮನಃಪೂರ್ವಕವಾಗಿ ಸ್ವೀಕರಿಸುತ್ತೇವೆ ಅಂತಹ ಗುರುಗಳ ಮಾತನ್ನು ನಾವು ತ್ರಿಕರಣಪೂರ್ವವಾಗಿ ಕೇಳಬೇಕು. ಗುರೋರ್ ಹಿತಂ ಹಿ ಕರ್ತವ್ಯಂ, ಕೇಳಬೇಕು, ಹಿತವಾದದ್ದನ್ನೇ ಮಾಡಬೇಕು ತ್ರಿಕರಣಪೂರ್ವಕವಾಗಿ. ಮನೋವಾ ಕಾಯಕರ್ಮಭಿ, ಮನಸ್ಸಿನಿಂದ, ವಾಕ್ ಮಾತಿನಿಂದ, ಕರ್ಮಗಳಿಂದ ನಾವು ತ್ರಿಕರಣಪೂರ್ವಕವಾಗಿ ಗುರುವಿಗೆ ಹಿತವಾದದ್ದನ್ನೇ ಮಾಡಬೇಕು. ಅಂತಹ ಒಂದು ಮಾತನ್ನು ಅರಿದಂತಹ ಮಾರ್ತಾಂಡ ದೀಕ್ಷಿತರು, ಅನಂತ ಭಟ್ಟರು ಗುರುವಿಗೆ ಅನನ್ಯಪೂರ್ವಕವಾಗಿ ಶ್ರದ್ಧಾಭಕ್ತಿಗಳ ಪೂರ್ವಕವಾಗಿ ಗುರು ಸೇವೆಯನ್ನು ಮಾಡಿ ಆ ಗುರುವಿನ ಅನುಗ್ರಹವನ್ನು ಪಡಿತಾರೆ. ಅನಂತರ ಆ ಸೇವೆಯನ್ನು ಮೆಚ್ಚಿದಂತಹ ತಪಸ್ವಿ ಮಾರ್ತಾಂಡ ದೀಕ್ಷಿತರ ಮಹಾನ್ ತಪಸ್ವಿನೇ ಅವರು. ಅಂತಹ ಮಾರ್ತಾಂಡ ಭಟ್ಟರ ಒಂದು ಸೇವೆಗೆ ಮೆಚ್ಚಿದಂತಹ ಗುರುಗಳು ಅವರಿಗೆ ಅನುಗ್ರಹವನ್ನು ಮಾಡ್ತಾರೆ. ಕೊನೆಗೆ ಅವರು 20 ವರ್ಷಗಳ ಕಾಲಾಭ್ಯಾಸವನ್ನು ಮಾಡ್ತಾರೆ. 18 ವಯಸ್ಕೋಸೌ ಗತ್ವಾ ವಾರಾಣಸೀಂ ಪುರಿಂ. ಮಾರ್ತಾಂಡ ಭಟ್ಟರು ವಿದ್ಯಾರ್ಜನೆಗಾಗಿ ಕಾಶಿಗೆ ಹೋಗಬೇಕಾದ ವಯಸ್ಸು ಬರೀ 18 ಅವರದು. ಕೇವಲ 18 ವಯಸ್ಸಿನಲ್ಲಿ ತಮ್ಮ ಗ್ರಾಮವನ್ನು ಬಿಟ್ಟು ಕಾಶಿಗೆ ಹೋದರು ಅವರು ವಿದ್ಯಾಭ್ಯಾಸ ಮಾಡಲಿಕ್ಕೆ. ಅಲ್ಲಿ 20 ವರ್ಷಗಳ ಕಾಲ ಅಭ್ಯಾಸವನ್ನು ಮಾಡಿದರು, ಗುರುಗಳ ಸೇವೆಯನ್ನು ಮಾಡಿದರು. ಆ ಗುರುವಿನ ಸೇವೆಯ ಫಲವಾಗಿ ನಾವು ಚಿದಂಬರನ್ನು ನಾವು ಇದು ನೋಡ್ತಾ ಇದ್ದೇವೆ ಅಂತಂದರೆ ಅದು ತಪಸ್ವಿ ಮಾರ್ತಾಂಡ ದೀಕ್ಷಿತರ ಒಂದು ಪುಣ್ಯದ ಫಲ. ಕೊನೆಗೆ ಅವರೆಲ್ಲ 20 ವರ್ಷಗಳ ಅಧ್ಯಯನವನ್ನು ಮಾಡಿ ಅಭ್ಯಾಸವನ್ನು ಮಾಡಿ ಗುರುವಿಗೆ ಪ್ರಾರ್ಥನೆಯನ್ನು ಮಾಡ್ಕೋತಾರೆ. ನೀವು ನಮಗೆ ಸನ್ಯಾಸ ದೀಕ್ಷೆಯನ್ನು ಕೊಡಬೇಕು ಅಂತ ಕೇಳ್ಕೋತಾರೆ ಅವರು. ಆವಾಗ ತಪಸ್ವಿ ಮಾರ್ತಾಂಡ ದೀಕ್ಷಿತರಿಗೆ ಹೇಳ್ತಾರೆ ಸ್ವಯಂ ಪ್ರಕಾಶ ಗುರುಗಳು, ಇಲ್ಲಪ್ಪ ನಿನಗೆ ಸನ್ಯಾಸ ದೀಕ್ಷೆಯನ್ನು ಕೊಡ್ಲಿಕ್ಕೆ ಬರುವುದಿಲ್ಲ. ಯಾಕಂತಂದರೆ ಜಗತ್ ಕಲ್ಯಾಣಕರ್ತೃವಾದಂತಹ ಜಗತ್ತಿಗೆ ಕಲ್ಯಾಣದ ಕಾರಣೀಭೂತನಾದಂತಹ ಭಗವಂತ ನಿಮ್ಮ ಉದರದೊಳಗೆ ಅವತರಿಸುವನಿದ್ದಾನೆ, ನಿಮಗೆ ಸನ್ಯಾಸ ದೀಕ್ಷೆಯನ್ನು ಕೊಡ್ಲಿಕ್ಕೆ ಬರುವುದಿಲ್ಲ ಅಂಥೇಳಿ ಆ ಗುರುಗಳ ಅಪ್ಪಣೆ ಆಗ್ತದೆ. ನೀವು ಯಾವಾಗಲೂ ಆಜನ್ಮ ಪರ್ಯಂತ ಗೃಹಸ್ಥಾಶ್ರಮಿಯಾಗಿರಬೇಕು, ಯಜ್ಞನಾರಾಯಣ ಸೇವೆಯನ್ನು ಮಾಡ್ತಾ ಇರಬೇಕು ಅಂಥೇಳಿ ಅಪ್ಪಣೆ ಮಾಡ್ತಾರೆ. ಆವಾಗ ಆ ಗುರುಗಳ ಮಾತಿಗೆ ಅಪ್ಪಣೆಯನ್ನು ಸ್ವೀಕರಿಸಿ ಕೊನೆಗೆ ಮಾರ್ತಾಂಡ ದೀಕ್ಷಿತರಲ್ಲಿ ಅಗ್ನಿಷ್ಠೋಮ ಯಾಗವನ್ನು ಮಾಡ್ತಾರೆ ಅವರು. ಆ ಅಗ್ನಿಷ್ಠೋಮ ಯಾಗವನ್ನು ಮಾಡಿದ ಕೂಡಲೇ ಅಲ್ಲಿರುವಂತಹ ಪ್ರಕಾಂಡ ಪಂಡಿತರು, ವಿದ್ವಜ್ಜರು ಅವರಿಗೆ ದೀಕ್ಷಿತ ಅನ್ನುವಂಥ ಬಿರುದನ್ನು ಕೊಡ್ತಾರೆ. ಮೂಲತಃ ಅವರು ಮಾರ್ತಾಂಡ ಭಟ್ಟರು, ಮೂಲ ಮನೆತನ ಮಾರ್ತಾಂಡ ಭಟ್ಟರು. ಅಲ್ಲಿ ವಿದ್ಯಾರ್ಜನೆಯನ್ನು ಮಾಡಿ ಗುರುಗಳ ಸೇವೆಯನ್ನು ಮಾಡಿ ಗುರುಗಳಿಂದ ಕಲಿತಂತಹ ಜ್ಞಾನವನ್ನು ಉಪಯೋಗ ಮಾಡಿ ಅಗ್ನಿಷ್ಠೋಮ ಯಾಗವನ್ನು ಮಾಡಿದಾಗ ಅಲ್ಲಿರುವಂತಹ ಸಮಸ್ತ ಪ್ರಕಾಂಡ ಪಂಡಿತರು ಅವರಿಗೆ ದೀಕ್ಷಿತ ಅನ್ನುವಂತಹ ಬಿರುದನ್ನು ಕೊಡ್ತಾರೆ. ಆವಾಗ ಅವರು ಮಾರ್ತಾಂಡ ದೀಕ್ಷಿತರಾಗ್ತಾರೆ. ಅನಂತರ ಅಲ್ಲಿ ಗುರುಗಳಿಂದ ಆಶೀರ್ವಾದವನ್ನು ಪಡೆದು ತಮ್ಮ ಊರಿಗೆ ಬರ್ತಾರೆ. ಆವಾಗ ಒಂದು ವಿವಾಹ ಆಗಿರ್ತದೆ, ಅವರಿಗೆ ಬಿಟ್ಟು ಹೋಗಿಬಿಟ್ಟಿರ್ತಾರೆ. ನಂತರ ಬಂದು ತಮ್ಮ ಗೋಟೆ ಗ್ರಾಮಕ್ಕೆ ಬರ್ತಾರೆ. ಅವರ ಅಣ್ಣ ನೋಡಿದಂಥ ಸಮಸ್ತ ಪರಿವಾರದವರಿಗೆ ಅಹೋ ಆನಂದ, ಇಷ್ಟು ದಿವಸ ಎಲ್ಲೋ ಹೋಗಿದ್ದ ಅಣ್ಣ ಪುನಃ ಮತ್ತೆ ಬಂದಾನ ಅಂಥೇಳಿ ಎಲ್ಲ ಸಮಸ್ತ ಗ್ರಾಮ ಜನರು ಪರಿವಾರದವರು ಆನಂದ ಭರಿತರಾಗಿ ಕಾಲ ಕಳೀತಿರ್ಬೇಕಾದ್ರೆ ಒಂದು ದಿವಸ ಮಾರ್ತಾಂಡ ದೀಕ್ಷಿತರು ತಮಗೆ ಹೇಳ್ತಾರೆ, ನೀನು ಈ ಗೋಟೆ ಗ್ರಾಮದ ನಮ್ಮ ಮನೆತನದ ಮೂಲ ಮನೆಯನ್ನು ನೀನು ವ್ಯವಹಾರವನ್ನು ನೋಡಿಕೊಂಡು ಹೋಗು ಅಂಥೇಳಿ ಅವರಿಗೆ ಬಿಟ್ಟು ಕೊಟ್ಬಿಡ್ತಾರೆ. ಮಾರ್ತಾಂಡ ಭಟ್ರು, ನಾಗೇಶ ಭಟ್ರು ಮತ್ತು ಅನಂತ ಭಟ್ರು ಈ 3 ಜನ ಗೋಟೆ ಗ್ರಾಮವನ್ನು ಬಿಟ್ಟು ಮುಂದೆ ಬಂದುಬಿಡ್ತಾರೆ. ಸೀದಾ ಎಲ್ಲಿ ಹೋಗ್ತಾರೆ, ಮುನವಳ್ಳಿಗೆ ಹೋಗ್ತಾರೆ. ಅವರು ಮುನವಳ್ಳಿಗೆ ಹೋಗಿ ಎಲ್ಲಿ ಕೆಲವು ದಿವಸಗಳ ಕಾಲ ಅಲ್ಲಿದ್ದು ತಮ್ಮ 3ನೇ ತಮ್ಮ ಲಿಂಗಾ ಭಟ್ಟರು ಅವರನ್ನು ಅನಂತ ಭಟ್ಟರನ್ನು ಅವರು ಮುನವಳ್ಳಿಯಲ್ಲಿ ಒಳಗಿರಿಸ್ತಾರೆ. ನೀನು ಇಲ್ಲೇ ವೇದ ಪಾಶನ ತೆಗಿತಾರ, ಅಲ್ಲಿ ವೇದ ಪಾಶ ನೀನು ನೋಡ್ಕೊತ ಹೋಗು ಅಂಥೇಳಿ ಅಲ್ಲಿಯೇ ಜವಾಬ್ದಾರಿಯನ್ನು ಅನಂತ ಭಟ್ಟರಿಗೆ ಒಪ್ಪಿಸಿ ಮಾರ್ತಾಂಡ ಭಟ್ ದೀಕ್ಷಿತರು ಮತ್ತು ನಾಗೇಶ್ ಭಟ್ರು ಈ ಇಬ್ಬರು ಮುಂದೆ ಹೊರಡ್ತಾರೆ. ಹಂಗೆ ಬರ್ತಾ ಎಲ್ಲಿ ಬರ್ತಾರೆ, ತಡ್ಕೋಡಿಗೆ ಬರ್ತಾರೆ.
ತಡ್ಕೋಡೊಳಗೆ. ಯಾಕಂದ್ರೆ ಅಷ್ಟೊತ್ತಿಗೆ ಅಂದ್ರೆ ಮಾರ್ತಾಂಡ ದೀಕ್ಷಿತರ ಪ್ರಭಾವ, ತಪಶಕ್ತಿ, ಅವರ ಒಂದು ಧಾರ್ಮಿಕತೆ ಎಲ್ಲ ಕಡೆ ಪ್ರಚಾರ ಆಗಿಬಿಟ್ಟಿರ್ತದೆ. ಅವಾಗೆಲ್ಲ ತಡ್ಕೋಡು ಜನ ಬಂದು ಅವರು ಪ್ರಾರ್ಥನೆ ಮಾಡ್ಕೋತಾರೆ, ನೀವು ಇಲ್ಲೇ ವಾಸ ಮಾಡಬೇಕು, ನಿಮ್ಮ ಒಂದು ಪಾದ ಸ್ಪರ್ಶದಿಂದ ಈ ತಡಕೋಡ ಗ್ರಾಮ ಜನತೆ ಪಾವನರಾಗಿ ಹೋಗ್ತಾರೆ, ನೀವು ನಮಗೆ ಧರ್ಮದ ಮಾರ್ಗವನ್ನು ಬೋಧಿಸಬೇಕು ಅಂಥೇಳಿ ಪ್ರಾರ್ಥನೆ ಮಾಡ್ಕೊಂಡಾಗ ಅವ್ರೇನು ವಿಚಾರ ಮಾಡಿರ್ತಾರೆ ಅಂತಂದ್ರೆ, ಕೊನೆಯ ತಮ್ಮನನ್ನು ಗೋಠೆ ಗ್ರಾಮದಲ್ಲಿ ಬಿಟ್ಟಿರ್ತಾರೆ, ಮೂರನೇ ತಮ್ಮನನ್ನು ಮುನ್ನೋಳಲ್ಲಿ ಬಿಟ್ಟಿರ್ತಾರೆ, ಇನ್ನು ಎರಡನೇ ತಮ್ಮದಂತಹ ನಾಗೇಶ್ ಭಟ್ಟನ್ನು ತಡ್ಕೋಡಲ್ಲೇ ಉಳಿಸ್ತಾರೆ ಅವರು. ಅವಾಗ ಹೇಳ್ತಾರೆ, ನಿಮ್ಮ ಒಂದು ಕೋರಿಕೆ ನಾನು ಮನ್ನಿಸಿದ್ದೇನೆ, ಈ ನಮ್ಮ ತಮ್ಮನಂತಹ ನಾಗೇಶ್ ಭಟ್ ಸಾಮಾನ್ಯ ಅಂತ ತಿಳ್ಕೊಬೇಡ್ರಿ, ವೇದಾಂಗ ವಿಶಾರದನಿದ್ದಾನೆ ಅವನು, ಯಜ್ಞ ಯಾಗಾದಿಗಳನ್ನು ಮಾಡಲು ನಿಷ್ಠಾತನಿದ್ದಾನೆ. ಅದಕ್ಕೆ ನಿಮ್ಮ ಒಂದು ವ್ಯವಸ್ಥೆಗೋಸ್ಕರವಾಗಿ ನಾಗೇಶ್ ಭಟ್ ನಾನು ಇಲ್ಲೇ ಉಳಿಸ್ತೇನೆ ಅಂಥೇಳಿ ಅವ್ರು ಏನು ಮಾಡಿದ್ರು ಅಂತಂದ್ರೆ, ತಮ್ಮ ಮೂರೂ ಜನರ ಒಂದು ಜವಾಬ್ದಾರಿಯನ್ನು ಒಪ್ಪಿಸ್ಬಿಟ್ರು. ಮೂರು ಜನಕ್ಕೂ ಒಂದೊಂದು ಮಾರ್ಗವನ್ನು ಬೋಧಿಸಿ ತಾವು ಮಾತ್ರ ಈ ಮುರುಗೋಳ ಕಡೆ ಹೊರಟ್ಬಿಡ್ತಾರೆ. ಎಲ್ಲ ಸಂಪೂರ್ಣ ಜವಾಬ್ದಾರಿಯನ್ನು ತಮ್ಮ ತಮ್ಮಂದಿರಿಗೆ ಒಪ್ಪಿಸಿ ತಾವು ಮತ್ತು ತಮ್ಮ ಪತ್ನಿ ಇಬ್ಬರು ಸೇರಿ ಈ ಮುರುಗೋಳ ಗ್ರಾಮಕ್ಕೆ ಬರ್ತಾರೆ. ಇಲ್ಲಿ ಅನೇಕ ವರ್ಷಗಳ ಕಾಲ ಸ್ವಲ್ಪ ಸಮಯ ಕಳೆದ ಕೂಡಲೇ, ಯಾಕಂದರೆ ಅವರ ಗುರುಗಳು ಹೇಳಿರ್ತಾರೆ, ನಿಮ್ಮ ಉದರೊಳಗೆ ಭಗವಂತನ ಅವತಾರ ಆಗೋದು ಅಂತ ಹೇಳಿರ್ತಾರೆ. ಆ ಒಂದು ಮಾತಿನ ವಿಶ್ವಾಸವಿಟ್ಟು ತಮ್ಮ ಜೀವನವನ್ನು ಸಾಗಿಸ್ತಿರ್ಬೇಕಾದ್ರೆ ಏನಾಗ್ತದೆ ಅಂತಂದ್ರೆ, ಮೊದಲೇ ಪತ್ನಿ ವಿಯೋಗ ಆಗಿಬಿಡ್ತದೆ. ಕಾಲವಶಾತ್ ಅವರ ಮೊದಲೇ ಪತ್ನಿ ವಿಯೋಗ ಆಗಿಬಿಡ್ತದೆ. ಆಯಿತು, ಇನ್ನೇನು ನನ್ನ ಜೀವನವನ್ನು ನಾನು ಆಧ್ಯಾತ್ಮ ಭಗವಂತನ ಕಡೆ ತಿರುಗಿಸಿಬಿಡೋಣ ಅಂಥೇಳಿ ವಿಚಾರ ಮಾಡಿದಾಗ ಮತ್ತೆ ಅವ್ರ ಗೋಳು ನೆನಪಾಗ್ತದೆ. ನನಗೆ ಗುರುಗಳು ಹೇಳಿದ್ರು, ಆ ಜನ್ಮ ಪರ್ಯಂತ ಗೃಹಸ್ಥನಾಗಿರಬೇಕು, ನಿಮ್ಮ ಉದರಿಂದ ಭಗವಂತ ಅವತರಿಸ್ತಾನ ಅಂತ ಹೇಳಿದರು. ಆ ಪ್ರಕಾರ ಮತ್ತೆ ಇನ್ನೊಂದು ಎರಡನೇ ವಿವಾಹ ಆಗ್ತದೆ. ಕಾಲವಶಾತ್ ಎರಡನೇ ಪತ್ನಿಯೂ ಕೂಡ ವಿಯೋಗ ಆಗಿಬಿಡ್ತದೆ. ಇದರಿಂದ ದುಃಖಿತರಾದಂತಹ ಮಾರ್ತಾಂಡ ದೀಕ್ಷಿತರು ಈ ಸಂಸಾರವೇ ಬೇಡ ಅಂಥೇಳಿ ಜುಗುಪ್ಸಿತರಾಗಿ ಮನಸ್ಸಿಗೆ ಅಶಾಂತಿಯನ್ನು ಉಂಟು ಮಾಡಿಕೊಂಡು ನಾನು ಭಗವಂತನ ನಾಮಸ್ಮರಣೆಲ್ಲ ಕಾಳ ಕಳಿತೇನೆ ಅಂತ ಹೇಳಿದಾಗ ಅವರ ಗುರುಗಳ ದೃಷ್ಟಾಂತ ಆಗ್ತದೆ ಅವರಿಗೆ. ತಪಸ್ವಿ ಸ್ವಯಂ ಪ್ರಕಾಶ್ ಅವರ ದೃಷ್ಟಾಂತವನ್ನು ಕೊಟ್ಟು, ಇಲ್ಲ ನೀನು ವಿವಾಹವನ್ನು ಮಾಡಿಕೊಂಡು ಪುನಃ ನೀನು ಗೃಹಸ್ಥನಾಗಿರಬೇಕು ಅಂತ ಹೇಳಿದಾಗ ಅವಾಗೇನಾಗ್ತದೆ, ಈ ತಪಸ್ವಿ ಮಾರ್ತಾಂಡ ದೀಕ್ಷಿತರ ಒಂದು ತಪಶಕ್ತಿಯನ್ನು, ಧರ್ಮ ತತ್ಪರತೆಯನ್ನು ಕೇಳಿದಂತಹ ಬೆಡಸೂರಿನ ಜಕ್ಕನಗೌಡರು ತಮ್ಮ ಮಗಳಾದಂತಹ ಲಕ್ಷ್ಮೀ ಮಾತೆಯನ್ನು ವಿವಾಹ ಮಾಡಿಕೊಡ್ಬೇಕು ಅಂತ ಸಂಕಲ್ಪ ಮಾಡ್ತಾರೆ. ಅವಾಗ ಮಾರ್ತಾಂಡ ದೀಕ್ಷಿತರಿಗೆ ಮತ್ತು ಲಕ್ಷ್ಮೀ ಮಾತೆಗೆ ವಿವಾಹ ಆಗ್ತದೆ. ಆದರೆ ಭಗವಂತನ ಇಚ್ಛೆ, ಎಷ್ಟು ವರ್ಷ ಆದರೂ ಕೂಡ ಅವ್ರಿಗೆ ಸಂತತಿ ಅನ್ನೋದು ಪ್ರಾಪ್ತ ಆಗಲಿಲ್ಲ. ಎಷ್ಟು ತಪಸ್ಸನ್ನು ಮಾಡಿದರು, ಎಷ್ಟು ಯಜ್ಞ ಯಾಗಾದಿಗಳನ್ನು ಮಾಡಿದರೂ ಕೂಡ, ಭಗವದ್ ಆರಾಧನೆಯನ್ನು ಮಾಡಿದರೂ ಕೂಡ ಅವರಿಗೆ ಎಷ್ಟೋ ವರ್ಷಗಳ ಕಾಲ ಸಂತತಿ ಆಗಲಿಲ್ಲ. ಅವಾಗ ಅವ್ರು ಏನು ಮಾಡ್ತಾರೆ ಅಂತಂದ್ರೆ, ಸೀದಾ ಇಬ್ಬರು ದಂಪತಿಗಳು ಹೋಗಿ ಕುಲದೇವತಾ ದರ್ಶನ, ಅಂದರೆ ದೇವರ ಹಿಪ್ಪರಿಗೆ ಮಲ್ಲಯ್ಯನ ಸನ್ನಿಧಾನದಲ್ಲಿ ಪುರಶ್ಚರಣವನ್ನು ಮಾಡ್ತಾರೆ. ಅವರು ಗಾಯತ್ರಿ ಪುರಶ್ಚರಣವನ್ನು ಮಾಡಿ 1 ಕೋಟಿ ಶಿವ ಪಂಚಾಕ್ಷರಿ ಜಪವನ್ನು ಅನುಷ್ಠಾನವನ್ನು ಮಾಡಿ ಭಗವಂತನ ಪ್ರೀತ್ಯರ್ಥವಾಗಿ ಮಾಡಬೇಕಾದ್ರೆ ಆ ಭಗವಂತ ಕೊನೆಗೆ ಅವರಿಗೆ ಪ್ರತ್ಯಕ್ಷ ಆಗ್ತಾನೆ. ಮಲ್ಲಯ್ಯ ಪ್ರತ್ಯಕ್ಷ ಆಗಿ, ನೀವು ಆಕಾಶ್ ಚಿದಂಬರಂ ಕ್ಷೇತ್ರಕ್ಕೆ ಹೋಗ್ರಿ, ನಟರಾಜ ಕ್ಷೇತ್ರ ತಮಿಳುನಾಡಿನ ಆಕಾಶ್ ಚಿದಂಬರಂ, ಅಲ್ಲಿ ಹೋಗಿ ನೀವು ಭಗವಂತನ ಆರಾಧನೆಯನ್ನು ಮಾಡಿ ಅವಶ್ಯವಾಗಿ ನಿಮಗೆ ಸಂತತಿ ಆಗ್ತದೆ ಅಂಥೇಳಿ ಆಜ್ಞೆ ಮಾಡಿದಾಗ ಅವರು ಕುಲದೇವತಾ ಅನುಗ್ರಹವನ್ನು ಸ್ವೀಕಾರ ಮಾಡಿ, ಆಜ್ಞೆಯನ್ನು ಸ್ವೀಕಾರ ಮಾಡಿ ಅವರು ದಂಪತಿಗಳಿಬ್ಬರೂ ಕೂಡ ಚಿದಂಬರಂ ತಮಿಳುನಾಡಿಗೆ ಹೊರಡ್ತಾರೆ. ಅಲ್ಲಿ ಹೋದಾಗ ಮಹಾನ್ ಸಿದ್ಧಿಕ್ಷೇತ್ರ ಅದು. ಉಪಮನ್ಯು ಕಣ್ಣವಾದಿ ಮಹರ್ಷಿಗಳು ಅನುಷ್ಠಾನ ಮಾಡಿದಂತಹ ಸಿದ್ಧಿಕ್ಷೇತ್ರ. ಅಲ್ಲಿ 12 ವರ್ಷಗಳ ಕಾಲ ಅನುಷ್ಠಾನವನ್ನು ಮಾಡ್ತಾರೆ ಅವರು. 1 ದಿವಸ 2 ದಿವಸ ಅಲ್ಲ, 12 ವರ್ಷಗಳ ಕಾಲ. ಹೇಗೆ ತಪಸ್ಸನ್ನು ಮಾಡ್ತಾರೆ ಅವರು? ಗರಿಕೆ ರಸವನ್ನು ಕುಡಿತಾರೆ, ಕೇವಲ ಸ್ವಲ್ಪ ಮಧ್ಯಾಹ್ನ ಕಾಲದಲ್ಲಿ ಭಗವಂತ ಅನುಷ್ಠಾನವನ್ನು ಮುಗಿಸಿ ಕೇವಲ ಗರಿಕೆ ರಸವನ್ನು ಕುಡಿದು 12 ವರ್ಷಗಳ ಕಾಲ ಘೋರ ಅನುಷ್ಠಾನವನ್ನು ಮಾಡ್ತಾರೆ ಅವರು. ಒಂದು ವಾಕ್ಯ ಬರ್ತದೆ ಸಂಸ್ಕೃತದೊಳಗೆ, ಎಚ್ಚ ದುಸ್ತರಂ ಎಚ್ಚ ದುರಾಪಂ ಎಚ್ಚ ದುರ್ಧರ್ಷಂ
ತತ್ಸರ್ವಂ ತಪಸಾ ಸಾಧ್ಯಂ ತಪೋಹಿ ದುರತಿಕ್ರಮಂ ಅಂಥೇಳಿ. ಅಂದರೆ ಯಚ್ಚ ದುರಾಪಂ, ಯಾವುದನ್ನು ನಾವು ಪಡಿಬೇಕಾದದ್ದನ್ನು ನಾವು ಪಡಿಲಿಕ್ಕೆ ತಪಸ್ಸನ್ನು ಮಾಡಬೇಕು, ಅದೆಲ್ಲವೂ ಕೂಡ ಇದರಿಂದ ಪ್ರಾಪ್ತ ಆಗ್ತದೆ ಅಂತ ಕೇಳಿದರೆ ತತ್ಸರ್ವಂ ತಪಸಾ ಸಾಧ್ಯಂ. ನಾವು ತಪಸ್ಸನ್ನು ಮಾಡೋದರಿಂದ ನಾವು ಏನು ಬೇಕಾದದನ್ನು ಪಡಿಬಹುದು, ಆದರೆ ತಪೋಹಿ ದುರತಿಕ್ರಮಂ, ತಪಸ್ಸು ಮಾಡೋದೇ ಭಾಳ ಕಷ್ಟ. ಅಂತಹ ಒಂದು 12 ವರ್ಷಗಳ ಕಾಲ ಘೋರ ಅನುಷ್ಠಾನವನ್ನು ಮಾಡಿ ಆ ಭಗವಂತನ ಪ್ರೀತ್ಯರ್ಥವಾಗಿ ಅನುಷ್ಠಾನವನ್ನು ಮಾಡಿದಂತಹ ದಂಪತಿಗಳಿಗೆ ಕೊನೇ ಕ್ಷಣದೊಳಗೆ ಭಗವಂತನ ದರ್ಶನ ಆಗ್ತದೆ. ಇನ್ನೇನು ತಪಸ್ಸು ಮುಗಿಲಿಕ್ಕೆ ಬಂತ ಅನ್ನೋಷ್ಟೊತ್ತಿಗೆ ನಟರಾಜ ಚಿದಂಬರ ಪ್ರತ್ಯಕ್ಷನಾಗ್ತಾನೆ. ಪ್ರತ್ಯಕ್ಷನಾಗಿ ನಿಮಗೇನು ಬೇಕು ಅಂತ ಕೇಳಿದಾಗ ಆ ದಂಪತಿಗಳು ಏನು ಕೇಳ್ತಾರೆ, ಮಾರ್ಥಾಂಡ ದೀಕ್ಷಿತರು ಏನು ಕೇಳ್ತಾರೆ, ಯಾರ ದರ್ಶನ ದುರ್ಲಭ, ಯಾರ ದರ್ಶನವನ್ನು ಪಡಿಲಿಕ್ಕೆ ಋಷಿಮುನಿಗಳು ಸಹಸ್ರಾರು ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾರೆ, ಋಷಿಮುನಿಗಳು ತಪಸ್ಸನ್ನು ಮಾಡ್ತಾರಂತಹ ಭಗವಂತನ ದರ್ಶನ ಆದ ಮೇಲೆ ಏನು ಅವ್ರಿಗೆ ಅಪೇಕ್ಷೆ ಇರ್ತದೆ? ಅವ್ರೇನೂ ಇಲ್ಲ ಅಂತ ಹೇಳ್ತಾರೆ. ಅವರು ನಿಮ್ಮ ದರ್ಶನ ಆಗಿದ್ದೇ ನಮ್ದು ಅಹೋಭಾಗ್ಯ, ಏನೂ ಇಲ್ಲ ಅಂತ ಹೇಳ್ತಾರೆ. ಆದರೆ ಭಗವಂತ ಅವ್ರಿಗೆ ನೆನಪು ಮಾಡ್ತಾನೆ, ನೀವು ಸಂತಾನಕ್ಕೋಸ್ಕರವಾಗಿ ಇಷ್ಟು 12 ವರ್ಷಗಳ ಕಾಲ ಘನಘೋರವಾದಂತಹ ತಪಸ್ಸನ್ನು ಮಾಡಿರಿ, ನಾನು ಅದಕ್ಕೆ ಪ್ರಸನ್ನಾಗಿ ನಿಮಗೇನು ಬೇಕು ಹೊರಾಗಬೇಕು ಕೇಳ್ರಿ ಅಂತ ಹೇಳ್ತಾರೆ. ಆವಾಗ ಆ ಮಾರ್ಥಾಂಡ ದೀಕ್ಷಿತರು ಹೇಳ್ತಾರೆ, ಯಾಕಂದರೆ ಅತ್ಯಂತ ಕಷ್ಟವಾದಂತಹ ಕಠಿಣವಾದಂತಹ ಕಾಲ, ಧರ್ಮಗ್ಲಾನಿಯಾದಂತಹ ಕಾಲ, ಧರ್ಮದ ನಾಶ ಆಗುವಂಥ ಒಂದು ಪರಿಸ್ಥಿತಿ. ಅಂತಹ ಕಾಲದೊಳಗೆ ಅವ್ರೇನು ಕೇಳ್ತಾರೆ, ನಿನ್ನಂಥ ಒಂದು ಸುಪುತ್ರ ನನಗೆ ದಯಪಾಲಿಸೋன்னு ಕೇಳ್ಕೊತಾರೆ ಅವರು. ಅದಕ್ಕೆ ಭಗವಂತ ಹೇಳ್ತಾನೆ, ನನ್ನಂಥ ಮಗ ಇರಲಿಕ್ಕೆ ಸಾಧ್ಯ ಇಲ್ಲ, ನನ್ನಂಥವನು ಇನ್ನೊಬ್ಬ ಇರಲಿಕ್ಕೆ ಸಾಧ್ಯ ಇಲ್ಲ, ನಾನೇ ನಿಮ್ಮ ಮಗನಾಗಿ ಅವತರಿಸ್ತೇನೆ ಅಂತ ಹೇಳ್ತಾರೆ. ಹೌದಾ, ಸರಿ ಅಂತ ಹಂಗೆ ಬರಲಿಲ್ಲ ಅವ್ರು ಪ್ರಶ್ನೆ ಮಾಡ್ತಾರೆ, ನೀನೇ ನಮ್ಮ ಮಗನಾಗಿ ಅವತರಿಸ್ತೇನೆ ನಮ್ಗೆ ಹೆಂಗೆ ಗೊತ್ತಾಗಬೇಕಪ್ಪ? ನೀ ಹೇಳಿದೆಪ್ಪ, ನಾನೇ ನಿಮ್ಮ ಮಗನಾಗಿ ಅವತರಿಸ್ತೀನಿ ಅಂತ ಹೇಳಿದಿ, ನಮಗೆ ಕುರುಹು ಬೇಕಲ್ಲ, ನಂಬಿಕೆ ಬರಬೇಕಲ್ಲ. ನಾವು ಇಷ್ಟು ವರ್ಷ 12 ವರ್ಷ ತಪಸ್ಸು ಮಾಡಿದ್ವಿ, ನೀ ಆಯ್ತಪ್ಪ ಹೋಗೊಂದು ಕಳಿಸಿದ್ರೆ ನಾವು ಹಂಗೋಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಕೇಳ್ತಾರೆ, ನಮಗೆ ಕುರುಹು ಬೇಕಂತ ಕೇಳ್ತಾರೆ ಅವರು. ಅದಕ್ಕೆ ಭಗವಂತ ಹೇಳ್ತಾನೆ, ನಾನು ಹರಿಹರ ಭೇದವನ್ನು ಅಳಿಸ್ಲಿಕ್ಕೆ ಅವತಾರ ತಗೋತೀನಿ, ಧರ್ಮದ ಸ್ಥಾಪನೆಗೋಸ್ಕರವಾಗಿ ವೈದಿಕ ಧರ್ಮವನ್ನು ಉದ್ಧಾರ ಮಾಡಲಿಕ್ಕಾಗಿ ಅವತಾರ ತಗೋತೀನಿ. ನಾನು ಅವತಾರ ತಗೊಳ್ಬೇಕಾದ್ರೆ ಅಷ್ಟವರ್ಷಾತ್ಮಕನಾಗಿ ಅವತಾರ ತಗೋತೀನಿ ಅಂತ ಹೇಳಿದ್ರು ಅವರು. ಭಗವಂತ ಹೇಳ್ತಾನೆ, ಅಷ್ಟವರ್ಷಾತ್ಮಕನಾಗಿ ಅವತಾರವನ್ನು ತಗೊಳ್ತೇನೆ, ನನ್ನ ಅವತಾರ ತಗೊಂಡಾಗ ಬಲಗಿಯೊಳಗೆ ಬಿಲ್ವ ಪತ್ರೆ ಮತ್ತು ಶುಭ್ರ ಅಕ್ಷತೆ ಇರುತ್ತೆ ಅಂತ ಹೇಳ್ತಾರೆ. ಅಂದರೆ ಹರಿಹರ ರೂಪವನ್ನು ಭೇದ ಅಳಿಸ್ಲಿಕ್ಕೆ ಅವತಾರ ಆಗಿದ್ದು. ರಾಜಾರಾಮರು ಹೇಳ್ತಾರೆ, ಶಿವ ವಿಷ್ಣು ಹೇ ಸಮಾನ ಕಲಿ ಮಾಝಿ ಏಕ ಭಜನ, ಅಜ್ಞಾನಾಚೆ ಹೇ ಅಂತರ ಮಣುನಿ ಆಲಾ ಚಿದಂಬರ. ಏನು ಅಜ್ಞಾನ ಅದ, ಶಿವ ದೊಡ್ಡವ ವಿಷ್ಣು ದೊಡ್ಡವನು ಅಜ್ಞಾನದ ಆ ಭೇದವನ್ನು ಅಳಿಸ್ಲಿಕ್ಕೆ ನಾನು ಅವತಾರ ತಗೋತೀನಿ ಅಂಥೇಳಿ ಆ ದಂಪತಿಗಳಿಗೆ ಭಗವಂತ ವರದ ವಚನವನ್ನು ಇಟ್ಟಾಗ ಆ ದಂಪತಿಗಳು ಪ್ರಸನ್ನರಾಗಿ ತಮ್ಮ ಊರಿಗೆ ಬರ್ತಾರೆ. ಬಂದಾಗ ಲಕ್ಷ್ಮೀ ಮಾತೆಯವರು ಶಕೆ 1757 ಗರ್ಭವತಿ ಆಗ್ತಾರೆ. ನವಮಾಸ ತುಂಬ್ತದ. ಸ್ವಾಭಾವಿಕವಾಗಿ ನಾವು ಗರ್ಭಿಣಿ ಸ್ತ್ರೀ ಒಂದು ಬಯಕೆ ಇರುತ್ತದೆ. ಆವಾಗ ಮಾರ್ಥಾಂಡ ದೀಕ್ಷಿತರು ಕೇಳ್ತಾರೆ, ಇನ್ನು ಬಯಕೆ ಏನದ ಅಂತ ಕೇಳಿದಾಗ ಆ ಲಕ್ಷ್ಮೀ ಮಾತಾ ಹೇಳ್ತಾಳೆ, ನಿರೀಚ್ಛೆಯುಳ್ಳಂತಹ ನನಗೆ ಬಯಕೆ ಏನಿರ್ತದ, ನಾನು ಧರ್ಮವನ್ನು ಸ್ಥಾಪನೆ ಮಾಡಬೇಕು, ಭಕ್ತರ ಕಲ್ಯಾಣವನ್ನು ನಾನು ಮಾಡಬೇಕು ಅಂತ ಹೇಳ್ತಾರೆ ಅವರು. ಅಂದರೆ ಸಾಕ್ಷಾತ್ ಭಗವಂತನನ್ನು ಗರ್ಭದಲ್ಲಿ ಧರಿಸಿರಬೇಕಾದ್ರೆ ಅವ್ರಿಗೇನು ಇಚ್ಛೆ ಇರ್ತದೆ? ಜಗತ್ ಕಲ್ಯಾಣವೇ ಅವರ ಇಚ್ಛೆ. ಅದೇ ಮಾತನ್ನು ಅವರು ಹೇಳಿದಾಗ ಅವರಿಗೆ ಆಶ್ಚರ್ಯ ಆಗ್ತದೆ. ನಂತರದೊಳಗೆ ಲಕ್ಷ್ಮೀ ಮಾತೆಗೆ 9 ತಿಂಗಳು ತುಂಬಿ 10ನೇ ಮಾಸ ತುಂಬಿದಾಗ ಭಗವಂತ ಶಕೆ 1680 ಬೌಧಾನ್ಯ ನಾಮ ಸಂವತ್ಸರ ಅಂದರೆ ಇಸ್ವಿ 1758 ನವಂಬರ್ 20ನೇ ತಾರೀಕಿನಂದು ಭಗವಂತ ಅಷ್ಟವರ್ಷಾತ್ಮಕರಾಗಿ ಅವತಾರ ತಗೋತಾರೆ. ಚಿದಂಬರ ಮಹಾಸ್ವಾಮಿಯವರು ಅಷ್ಟವರ್ಷಾತ್ಮಕರಾಗಿ ಮುರುಗೋಡು ಗ್ರಾಮದಲ್ಲಿ ಅವತಾರ ತಗೊಂಡು ಭಕ್ತರ ಕಲ್ಯಾಣವನ್ನು ಮಾಡ್ತಾರೆ.
ಯಾಕೆ ಅಂತಂದರೆ ಭಗವಂತನ ಅವತಾರ ಯುಗಗಳಲ್ಲಿ ಆಗ್ತಾ ಬಂದಿದೆ. ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳಿದ ಹಾಗೆ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ, ಧರ್ಮದ ಸ್ಥಾಪನೆಗೋಸ್ಕರವಾಗಿ, ಧರ್ಮ ಜಾಗೃತಿಗೋಸ್ಕರವಾಗಿ, ಅಧರ್ಮ ಮಾರ್ಗದಲ್ಲಿದ್ದಂಥವರನ್ನು ಧರ್ಮ ಮಾರ್ಗಕ್ಕೆ ತೊಗೊಂಬರೋಸ್ಕರವಾಗಿ ಭಗವಂತ ಅನೇಕ ಯುಗಗಳಿಂದ ಅವತಾರವನ್ನು ತಗೊಳ್ತಾ ಬಂದಾನೆ. ಈ ಒಂದು ದುರ್ಧರವಾದಂತಹ ಕಲಿಯುಗದಲ್ಲಿಯೂ ಕೂಡ ಭಗವಂತ ಅಷ್ಟವರ್ಷಾತ್ಮಕನಾಗಿ ಜನ್ಮ ತಾಳಿದ. ಇದರಿಂದ ನಾವು ತಿಳ್ಕೋಬೇಕು ಆ ಚಿದಂಬರ ಮಹಾತ್ಮ್ಯ ವೈಶಿಷ್ಟ್ಯ ಎಷ್ಟದ. ಅಂತಹ ಒಂದು ಚಿದಂಬರ ಮಹಾಸ್ವಾಮಿಯವರ ದಿವ್ಯ ಸಾನ್ನಿಧ್ಯವಿರುವಂತಹ ತಾವೆಲ್ಲ ಈ ಕ್ಷೇತ್ರಕ್ಕೆ ಬಂದಿರಿ, ನಿಮ್ದು ಅಹೋಭಾಗ್ಯ ಅದು. ಯಾಕಂದರೆ ಎಲ್ಲರೂ ಕೂಡ ಇಂಥ ಸಿದ್ಧಿ ಕ್ಷೇತ್ರ ಪ್ರಾಪ್ತ ಆಗುವುದಿಲ್ಲ. ಮಹಾಸ್ವಾಮಿಯ ಇಚ್ಛೆ ಇದ್ರೆ ಮಾತ್ರ ಶಕ್ಯ ಅದ. ಅಂತಹ ಒಂದು ಪರಮ ಜಾಗೃತವಾಗಿರುವಂತಹ ಜಗತ್ ಕಲ್ಯಾಣವನ್ನು ಬಯಸುವಂತಹ ಪ್ರತಿಯೊಬ್ಬರ ಹೃದಯ ಮಂದಿರದಲ್ಲಿ ವಿರಾಜಮಾನ ಆಗಿರುವಂತಹ ಆ ಚೈತನ್ಯ ಸ್ವರೂಪ ಮೂಲ ಚೈತನ್ಯನ ಇಲ್ಲದ ಅಂತಹ ಒಂದು ಸಿದ್ಧಿಸ್ಥಾನಕ್ಕೆ ಮೂಲ ಕ್ಷೇತ್ರ ಕೆಂಗೇರಿಗೆ ತಾವೆಲ್ಲರೂ ಬಂದೀರಿ ಅಂತಂದರೆ ಒಂದು ಅಹೋಭಾಗ್ಯದ. ತಾವೆಲ್ಲರೂ ಕೂಡ ಚಿದಂಬರ ನಾಮಸ್ಮರಣೆಯನ್ನು ಮಾಡಬೇಕು. ಯಾಕಂದರೆ ರಾಜಾರಾಮರು ಹೇಳ್ತಾರೆ, ಯಾಕೆ ಚಿದಂಬರ ನಾಮ ಮಹತ್ವ ಅದ, ನಾವು ಯಾಕೆ ಚಿದಂಬರ ನಾಮಸ್ಮರಣೆಯನ್ನು ಮಾಡಬೇಕು. ಚಿದಂಬರ ನಾಮ ವಾಚೆ ಝಳತಿ ಪರ್ವತ ಪಾಪಾಚೆ. ನಾವು ಶ್ರದ್ಧಾಭಕ್ತಿಪೂರ್ವಕವಾಗಿ ನಾವು ಚಿದಂಬರ ನಾಮಸ್ಮರಣೆಯನ್ನು ಮಾಡಿದ್ದೇ ಆದರೆ ಏನಾಗ್ತದೆ ಅಂತ ಕೇಳಿದರೆ ಝಳತಿ ಪರ್ವತ ಪಾಪಾಚೆ. ನಾವು ಮಾಡಿರುವಂತಹ ಅನೇಕ ಜನ್ಮಗಳಲ್ಲಿ ಮಾಡಿರುವಂತಹ ಪಾಪದಷ್ಟು ಪರ್ವತ ಏನಾಗ್ತದೆ, ಝಳತಿ ಸುಟ್ಟು ಭಸ್ಮ ಆಗಿ ಹೋಗ್ತದೆ. ಅದಕ್ಕೆ ನಾವು ನನ್ಯ ಭಕ್ತಿಯಿಂದ ಭಗವಂತನ ನಾಮಸ್ಮರಣೆಯನ್ನು ಮಾಡಬೇಕು, ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳ್ತಾ ಈ ವಿಶೇಷವಾಗಿ 3ನೇ ದಿವಸ ಸೋಮವಾರದಂದು ನಾವು ವಿಶೇಷ ಮಹಾಸ್ವಾಮಿ ಬಗ್ಗೆ ತಿಳಿಸಬೇಕು ಅಂತ ವಿಶೇಷ ಹೇಳಿದ್ದೇವೆ. ಈ ದಿವಸ ವಿಶೇಷವಾಗಿ ತಾವೆಲ್ಲ ರಜತ ಪಲ್ಲಕ್ಕಿ ಉತ್ಸವದ ಒಂದು ಶುಭ ಸಂದರ್ಭದಲ್ಲಿ ಸೇರಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ಚಿದಂಬರ ಮಹಾಸ್ವಾಮಿಯವರು ಅಖಂಡವಾದಂಥ ಆಯುಷ್ಯ ಆರೋಗ್ಯದ ರಕ್ಷಣೆಯನ್ನು ಮಾಡಲಿ, ಸದ್ಭಕ್ತಿಯನ್ನು ಕೊಟ್ಟು ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ನಾವು ವಿಶೇಷವಾಗಿ 4 ಸೋಮವಾರಗಳಲ್ಲಿ ಚಿದಂಬರ ಸಾಹಿತ್ಯವನ್ನು ಪ್ರಕಾಶನ ಮಾಡಬೇಕು ಅಂತ ಇಚ್ಛೆಯಿಂದ 2 ಸೋಮವಾರಗಳಲ್ಲಿ ಚಿದಂಬರ ಸಾಹಿತ್ಯವನ್ನು ಪ್ರಕಾಶನ ಮಾಡಿದ್ದೇವೆ. ಈ 3ನೇ ಸೋಮವಾರ ವಿಶೇಷವಾಗಿ ನಾವು ಸತ್ಯ ಚಿದಂಬರ ವ್ರತಕಥಾ ಎಂಬ ಪುಸ್ತಕವನ್ನು ನಾವು ಭಕ್ತರಿಗೆ ತಲುಪಿಸಬೇಕು ಅಂತೇಳಿ ಇಚ್ಛೆಯನ್ನು ಮಾಡಿ ಈ ದಿವಸ ಸತ್ಯ ಚಿದಂಬರ ವ್ರತಕಥಾ ಎಂಬ ಪುಸ್ತಕವನ್ನು ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ. ತಾವೆಲ್ಲ ಸದ್ಭಕ್ತರು ಚಿದಂಬರ ಸಾಹಿತ್ಯವನ್ನು ತಗೊಂಡು ಆ ಮಹಾಸ್ವಾಮಿಯ ಜ್ಞಾನವನ್ನು ತಿಳ್ಕೋಬೇಕು. ಯಾಕಂದರೆ ಭಕ್ತಿಯ ಜೊತೆಗೆ ಜ್ಞಾನವೂ ಕೂಡ ಅಷ್ಟೇ ಮುಖ್ಯ. ನಾವು ಎಷ್ಟು ಭಗವಂತನ ಭಕ್ತಿಯನ್ನು ಮಾಡ್ತೀವಿ, ಅದಕ್ಕಿಂತಲೂ ಹೆಚ್ಚಿನದಾದಷ್ಟು ನಾವು ಭಗವಂತನ ಜ್ಞಾನವನ್ನು ತಿಳ್ಕೋಬೇಕು, ಭಗವಂತನ ಮಹಿಮೆಯನ್ನು ತಿಳ್ಕೋಬೇಕು, ಭಗವಂತನ ಶಕ್ತಿಯನ್ನು ತಿಳ್ಕೋಬೇಕು. ಭಗವಂತನ ನಾಮದ ಮಹಿಮೆಯನ್ನು ನಾವು ಅರಿಬೇಕು ಅಂತಂದ್ರೆ ಅದಕ್ಕೆ ಜ್ಞಾನದ ಮಹತ್ವ ಬಹಳ ಅದ. ಅದಕ್ಕೆ ತಾವೆಲ್ಲರೂ ಕೂಡ ಚಿದಂಬರ ಸಾಹಿತ್ಯವನ್ನು ಓದಿರಿ, ಚಿದಂಬರ ಬಗ್ಗೆ ಬರೆದಿರುವಂತಹ ಅನೇಕ ಅಭಂಗಗಳನ್ನು ಪಠಣ ಮಾಡಿರಿ, ಆ ಭಗವಂತನ ಶಕ್ತಿ ಸಾಮರ್ಥ್ಯದ ಬಗ್ಗೆ ತಿಳ್ಕೊಳ್ರಿ ಅಂತ ಹೇಳ್ತಾ ಈ ಶ್ರಾವಣ ಸೋಮವಾರದ 3ನೇ ಸೋಮವಾರದಂದು ಬಂದಂತಹ ಸಮಸ್ತ ಸದ್ಭಕ್ತರಿಗೆ ಚಿದಂಬರ ಮಹಾಸ್ವಾಮಿಯವರ ಆಶೀರ್ವಾದ ಹಾಗೂ ಚಿದಂಬರ ಪೀಠದ ಆಶೀರ್ವಾದ ಅಖಂಡವಾಗಿ ಇರ್ತದೆ ಅಂತ ಹೇಳ್ತಾ ತಾವೆಲ್ಲರೂ ಕೂಡ ಭಕ್ತಿ ಮಾರ್ಗದಲ್ಲಿ ನಡೀರಿ ಅಂತ ಹೇಳ್ತಾ ಒಂದು ಶುಭಾಶೀರ್ವಾದವನ್ನು ತಿಳಿಸುತ್ತೇವೆ. ಜೈ ಚಿದಂಬರ.